ಸುಮಾ ಮತ್ತೆ ಸಂಗೀತ ಇಬ್ರು ಅತ್ತೆ ಸೊಸೆ. ಸುಮಾ ಬೇರೆ ಎಲ್ಲ ಅತ್ತೆಯರಿಗಿಂತ ಭಿನ್ನವಾಗಿರ್ತಾಳೆ. ಯಾಕಂದ್ರೆ ಅವಳು ತನ್ನ ಸೊಸೆ ಸಂಗೀತನ್ನ ಸೊಸೆ ಅಲ್ಲ ಮಗಳು ಅನ್ನೋ ರೀತಿ ನೋಡ್ತಾ ಇರ್ತಾಳೆ. ಒಂದಿನ ಸುಮಾಗೆ ಅವಳ ಪಕ್ಕದ ಮನೆ ಕಮಲಾ ಹೇಳ್ತಾಳೆ, ಸುಮಾ, ನಾನು ಗಮನಿಸ್ತಾ ಇದ್ದೀನಿ, ನಿನ್ನ ಸೊಸೆಗೆ ಸ್ವಲ್ಪ ಅತಿಯಾಗಿ ಲೂಸ್ ಬಿಟ್ಟಿದ್ಯಾ ಅನ್ಸುತ್ತೆ. ಈಗೇನೋ ನೀನು ಸೊಸೆ ಆರಾಮಾಗಿರ್ಲಿ ಅಂತ ಅವಳು ಮಾಡ್ಬೇಕಾಗಿರೋ ಕೆಲಸನೂ ಎಲ್ಲ ನಿನ್ನ ತಲೆ ಮೇಲೆ ಹಾಕೊಂಡು ಮಾಡ್ತೀಯ. ಅದೇ ಮುಂದೊಂದಿನ ನಿನ್ನ ಕೈಲಿ ಕೆಲಸ ಮಾಡೋಕ್ಕಾಗದೆ ಇರೋವಾಗ ಆ ಸೊಸೆ ಅತ್ತೆ ನನಗೆ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಅನ್ನೋ ಒಂದು ಇದು ಇಟ್ಕೊಂಡು ನಿನಗೆಲ್ಲ ಸಹಾಯ ಮಾಡ್ತಾಳೆ ಅಂತ ಏನು ನಂಬ್ತೀಯಾ? ಇಲ್ಲ ಇಲ್ಲ ಕಮಲ, ನನ್ನ ಸೊಸೆ ಅಂಥವಳಲ್ಲ, ತುಂಬ ಒಳ್ಳೆ ಹುಡುಗಿ. ನಾನಂತೂ ನನ್ನ ಸೊಸೆನ ಅವಳನ್ನ ಸೊಸೆ ಅಂತಲ್ಲ, ನನ್ನ ಮಗಳು ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಅತ್ತೆ ಸುಮಾ ಈ ರೀತಿಯಾಗಿದ್ರೆ ಸೊಸೆ ಸಂಗೀತಾಗ ಮಾತ್ರ ಅತ್ತೆನ ಕಂಡ್ರೆ ಆಗ್ತಾ ಇರಲ್ಲ. ಒಂದಿನ ಅತ್ತೆ ಸುಮಾಗೆ ಹುಷಾರಿರಲ್ಲ. ಆದರೂ ಸಂಗೀತ ಗಂಡನ್ನ ಬಲವಂತ ಮಾಡಿ ಮೂವಿ ನೋಡೋಕೆ ಅಂತ ಕರ್ಕೊಂಡು ಹೋಗ್ತಾಳೆ. ಅತ್ತೆಗೆ ಒಂದು ಅಡುಗೆ ಕೂಡ ಮಾಡಿಟ್ಟು ಹೋಗಲ್ಲ. ಈ ಕಡೆ ಸುಮಾ ಹುಷಾರಿಲ್ಲ ಅಂದ್ರೂ ಎದ್ದು ಬಂದು ತನಗೋಸ್ಕರ ಅಡುಗೆ ಮಾಡ್ಕೋತಾಳೆ. ಸಂಗೀತ ಮತ್ತು ಮನೋಜ್ ಇಬ್ರು ಹೊರಗಡೆ ಹೋದಾಗ ಯಾವಾಗಲೂ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಈಗ ಮಾಡಿರೋ ಅಡುಗೆ ನನ್ನ ಪೂರ್ತಿಗೆ ಸಾಕಾಗುತ್ತೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೋತೀನಿ. ಪಾಪ ಸಂಗೀತ ಎಷ್ಟೊತ್ತಿಗೆ ಬರ್ತಾರೋ ಏನೋ, ಬಂದಮೇಲೆ ಅವಳು ಇನ್ನೇನು ಕ್ಲೀನ್ ಮಾಡೋಕ್ಕೆ ಹೋಗ್ತಾಳೆ, ಸಾಕಾಗಿ ಬಂದಿರ್ತಾಳೆ. ಅತ್ತೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೋತಾಳೆ. ಈ ಕಡೆ ಸಂಗೀತ ಮತ್ತು ಮನೋಜ್ ಇಬ್ಬರು ಮೂವಿ ನೋಡಿ ಆಚೆ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿರುತ್ತೆ. ಊಟಕ್ಕೆ ಯಾವ ಹೋಟೆಲ್ಸು ಓಪನ್ ಇರಲ್ಲ. ಹೋಟೆಲ್ಸ್ ಯಾವುದೂ ಓಪನ್ನೇ ಇಲ್ವಲ್ರಿ. ಈಗ ಏನು ತಿನ್ನೋದು ನಾವು? ನನಗಂತೂ ತುಂಬಾ ಹಸಿವಾಗಿ ಹೋಗಿದೆ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ಮನೆಗೆ ಹೋಗಿ ಊಟ ಮಾಡಿದ್ರೆ ಆಯಿತು. ಸರಿ ಬಿಡಿ, ಇನ್ನೇನು ಮಾಡೋದು, ಮತ್ತು ಹೋಗಿ ಮನೆ ಊಟ ಮಾಡೋದೇ ಆಯಿತು. ಸ್ವಲ್ಪ ಹೊತ್ತಲ್ಲಿ ಇಬ್ಬರು ಮನೆ ರೀಚ್ ಆಗ್ತಾರೆ. ಸಂಗೀತ ಮನೆಗೆ ಬಂದವಳೆ ಸೀದಾ ಕಿಚನಿಗೆ ಬರ್ತಾಳೆ. ಅಲ್ಲಿ ಬಂದು ನೋಡಿದ್ರೆ ಎಲ್ಲ ಪಾತ್ರೆನೂ ಖಾಲಿ ಆಗಿರತ್ತೆ. ಇಲ್ಲಂತೂ ಏನೂ ಇಲ್ಲ. ಅತ್ತೆ ಏನಾದರೂ ಅಡುಗೆನ ಫ್ರಿಜ್ಜಲ್ಲಿ ಇಟ್ಟಿರ್ಬೋದಾ? ನೋಡ್ಕೊಂಡು ಬರ್ತೀನಿ. ಅಯ್ಯೋ ದೇವ್ರೆ, ಫ್ರಿಜ್ಜಲ್ಲೂ ಇಟ್ಟಿಲ್ಲ. ಅಲ್ಲ, ಒಂದು ಹನಿ ಅಡುಗೆ ಉಳಿಸಿಲ್ವಲ್ಲ ಅಂತ ನನಗೆ ಬರ್ತಾ ಇರೋ ಕೋಪಕ್ಕೆ. ಅಡುಗೆ ಮನೆ ಒಳಗೆ ಹೋಗಿ ನೋಡಿದ್ರೆ ನಿಮ್ಮಮ್ಮ ಒಂದು ಅಗಳು ಅನ್ನ ಕೂಡ ಉಳಿಸಿಲ್ಲ. ಇಷ್ಟು ರಾತ್ರಿ ಇಲ್ಲಿ ಮನೆಗೆ ಬಂದು ಈಗ ನಾನು ಅಡುಗೆ ಮಾಡಬೇಕಾ? ನಿಮ್ಮಮ್ಮನಿಗೆ ಅಷ್ಟು ಗೊತ್ತಾಗಲ್ವಾ? ಇಷ್ಟು ರಾತ್ರಿಗೆ ಮನೆಗೆ ಬಂದು ನಾನು ಏನು ಅಡುಗೆ ಮಾಡೋಕ್ಕಾಗುತ್ತೆ? ಒಂದು ಸ್ವಲ್ಪ ಅಡುಗೆ ಮಾಡಿ ಇಟ್ಟಿರೋಣ ಅಂತ ನಿಮ್ಮಮ್ಮನಿಗೆ ಏನು ಅನ್ಸುತ್ತೆ ಅಲ್ವಾ? ಸಂಗೀತ, ಅಮ್ಮನಿಗೆ ನಾವು ಹೊರಗಡೆ ಊಟ ಮಾಡದೆ ಬರ್ತೀವಿ ಅಂತ ಏನು ಗೊತ್ತು ಹೇಳು? ನಾವು ಯಾವಾಗಲೂ ಹೊರಗಡೆ ಹೋದರೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾ ಇದ್ವಲ್ವಾ? ಹಾಗೆ ಇವತ್ತು ಅಂದ್ಕೊಂಡು ಮಾಡಿಲ್ವೇನೋ. ನೀವು ಭಾಳ ಪಾಪದವರು ರೀ, ನಿಮಗೇನು ಅರ್ಥ ಆಗಲ್ಲ. ನಿಮ್ಮಂಥವರಿಗೆ ನಿಮ್ಮಮ್ಮ ಯಾಕೆ ಹೀಗೆ ನಡ್ಕೋತಾರೆ ಅಂತ ಹೇಗೆ ಅರ್ಥ ಆಗುತ್ತೆ? ಅವರಿಗೆ ನಾವು ಹೊರಗಡೆ ಹೋಗಿದ್ದೇ ಇಷ್ಟ ಆಗಿಲ್ಲ. ನಾವು ಇನ್ನೊಂದ್ಸಲಿ ಯಾವತ್ತೂ ಹೊರಗಡೆ ಹೋಗಬಾರ್ದು ಅಂತಲೇ ಈ ಥರ ಎಲ್ಲ ನಡ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಸಂಗೀತ, ನೀನು ಇಷ್ಟು ಚಿಕ್ಕ ವಿಷಯನ ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದೆಯಾ? ಹೋಗಲಿ, ಈಗ ನಾನೇ ನಿನಗೆ ಮ್ಯಾಗಿ ಮಾಡಿಕೊಡ್ತೀನಿ, ಅದನ್ನು ತಿನ್ಕೊ. ಮಾರನೇ ದಿನ ಮನೆ ಕೆಲಸದವಳು ಕೆಲಸ ಬಿಟ್ಟು ಹೋಗ್ತಾಳೆ. ಅಮ್ಮ, ನನ್ನಿಂದ ಇನ್ಮೇಲೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನಾನು ಇವತ್ತೇ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ. ನಿಮ್ಮ ಬಗ್ಗೆ ನನಗೇನು ಬೇಜಾರಿಲ್ಲಮ್ಮ. ಪಾಪ ನೀವು ನನ್ನನ್ನು ಮಗಳ ಥರ ನೋಡ್ತಾ ಇದ್ರಿ. ಆದರೆ ಇನ್ನೂ ಕೆಲವ್ರು ಇರ್ತಾರೆ, ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸರಿ, ಆಯ್ತಾಯ್ತು, ನಿನಗಿಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ತಾನೇ? ಸರಿ, ನಡೀತಾ ಇರು. ಯಾಕೋ ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಯಾಕೆ, ಏನಾಯ್ತು? ಮತ್ತಿನ್ನೇನ್ರಿ, ಈಗ ನೋಡಿ ಮನೆ ಕೆಲಸದವಳು ಕೆಲಸ ಬಿಟ್ಟು ಹೋದ್ಲು. ಒಂದು ಮನೆ ಗುಡ್ಸೋದು, ಒರ್ಸೋದು, ಸ್ವಲ್ಪ ಪಾತ್ರೆ ತೊಳೆಯೋದು ಇಂಥದ್ದಾದ್ರೂ ಮಾಡ್ಕೊಡ್ತಿದ್ಲು. ಈಗ ನೋಡಿ ಅವನ್ನೇ ಎಲ್ಲ ನಾನೇ ಮಾಡ್ಕೋಬೇಕು. ಕೆಲಸದವಳು ಬಿಟ್ಟು ಹೋದ್ರೆ ನಿಮ್ಮಮ್ಮಂಗೆ ಏನು ಟೆನ್ಷನ್ನು? ಏನೂ ಇಲ್ಲ. ಯಾಕಂದ್ರೆ ಅವ್ರು ಬಿಡಕ್ಕೆ ಏನು ಬರಲ್ವಲ್ಲ. ಎಲ್ಲ ಈಗ ಮಾಡ್ಕೋಬೇಕಾದವಳು ನಾನೊಬ್ಳೆ ಎಲ್ಲ ಮಾಡ್ಕೋಬೇಕು. ನಿಮ್ಮಮ್ಮ ಏನು ಹೆಲ್ಪ್ ಮಾಡಲ್ಲ. ಅವ್ರಿಗೆ ಬರೀ ಕೆಲಸದವಳ ಮೇಲೆ ಕೂಗಾಡೋದೊಂದೇ ಗೊತ್ತು. ಅವ್ರು ಕೂಗಾಡೋದ್ರಿಂದಾನೆ ಇವತ್ತವಳು ಬೇಜಾರು ಮಾಡ್ಕೊಂಡು ಕೆಲಸ ಬಿಟ್ಟು ಹೋಗಿದ್ದು. ಈಗ ನೋಡಿ ಎಲ್ಲ ನನ್ ಬಿಡಕ್ಕೆ ಬಂತು. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ ಸಂಗೀತ? ಇವಳು ಹೋದ್ರೆ ಏನು, ಬೇರೆ ಇನ್ಯಾರು ಕೆಲಸಕ್ಕೆ ಸಿಗದೇ ಇಲ್ವಾ? ಇನ್ನೊಬ್ರು ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೊಂಡ್ರಾಯ್ತು ಅಷ್ಟೇ. ಈ ಮನೆಗೆ ಬೇರೆ ಯಾರು ಕೆಲ್ಸಕ್ಕೆ ಬರಲ್ಲ, ತಿಳ್ಕೊಂಡ್ಬಿಡಿ. ಯಾರೇ ಕೆಲ್ಸಕ್ಕೆ ಬಂದ್ರು ನಿಮ್ಮಮ್ಮ ಕೊಡೋ ಕಾಟಕ್ಕೆ 3 ದಿನ ಕೊಡೋಗ್ತಾರೆ. ಹೋಗ್ಲಿ ಬಿಡು, ಯೋಚನೆ ಮಾಡಬೇಡ. ನಾನೇ ಹೇಗಾದರೂ ಯಾರಾದರೂ ಕೆಲಸಕ್ಕೆ ಸಿಗ್ತಾರಾ ಅಂತ ನೋಡ್ತೀನಿ. ಈಗ ಸ್ವಲ್ಪ ಸಮಾಧಾನವಾಗಿರು. ಹೀಗೆ ಸಂಗೀತ ಅತ್ತೆ ಬಗ್ಗೆ ಬರೀ ಕೆಟ್ಟದಾಗೆ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೇ ಅಲ್ಲ, ತನ್ನ ಅತ್ತೆ ಬಗ್ಗೆ ತವ್ರ ಮನೆಯವ್ರ ಹತ್ರ ಯಾವಾಗಲೂ ಚಾಡಿ ಹೇಳ್ತಾ ಇರ್ತಾಳೆ. ಹೀಗಿರ್ಬೇಕಿದ್ರೆ ಒಂದಿನ ಸಂಗೀತ ತನ್ನ ತವ್ರ ಮನೆಯವ್ರ ಹತ್ರ ಅತ್ತೆ ಬಗ್ಗೆ ಇಲ್ಲ ಸಲ್ಲದ ಚಾಡಿ ಹೇಳ್ತಾ ಇರ್ತಾಳೆ. ಅದನ್ನ ಅತ್ತೆ ಸುಮ್ಮ ಕೇಳಿಸ್ಕೊಂಡ್ಬಿಡ್ತಾಳೆ. ಅಮ್ಮ, ನಮ್ಮತ್ತೆ ಏನು ನಾಟಕ ಆಡ್ತಾಳೆ ಅಂದರೆ ಬಾಬಾ, ಅದನ್ನ ನೋಡ್ತಿದ್ರೆ ನನಗೆ ಮೈ ಉರಿತಾ ಇರುತ್ತೆ. ಇಡೀ ದಿನ ಮನೆ ತುಂಬ ಒಳ್ಳೆ ದೆವ್ವ ಓಡಾಡ್ದಂಗೆ ಆರಾಮಾಗಿ ಓಡಾಡ್ಕೊಂಡಿರ್ತಾಳೆ. ಅದೇ ಏನಾದರೂ ಒಂದು ಕೆಲಸ ಹೇಳ್ಬಿಡು, ಅವಳಿಗೆ ಇಲ್ಲದೆ ಇರೋ ನೋವೆಲ್ಲ ಬಂದ್ಬಿಡತ್ತೆ.
ನನಗೆ ಕೈ ನೋವು, ಕಾಲು ನೋವು, ಸೊಂಟ ನೋವು, ಮುಕ್ಳಿ ನೋವು ಎಲ್ಲ ಶುರುವಾಗತ್ತೆ ಅವಳಿಗೆ. ನನ್ಗಂತೂ ಸಾಕಾಗಿ ಹೋಗಿದ್ಯಮ್ಮ. ಇನ್ನು ಎಲ್ಲಿವರೆಗೂ ಈ ಹೆಂಗಸನ್ನ ಸಹಿಸ್ಕೋಬೇಕೋ ಗೊತ್ತಿಲ್ಲ. ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮ ತುಂಬಾನೇ ಸಂಕಟ ಪಡ್ತಾಳೆ. ಅಯ್ಯೋ ದೇವ್ರೆ, ನನ್ನ ಸೊಸೆ ನನ್ನ ಬಗ್ಗೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾಳ. ಅವಳು ನನ್ನನ್ನು ಇಷ್ಟು ದ್ವೇಷ ಮಾಡ್ತಾಳೆ ಅಂದ್ರೆ ನನ್ನಿಂದನೇ ಏನಾದರೂ ತಪ್ಪಾಗಿರ್ಬೇಕು. ನಾನು ನನ್ನ ಸೊಸೆನ ಮಗಳು ಥರ ನೋಡ್ಕೋಬೇಕು ಅಂತಾನೆ ಎಲ್ಲ ಅನ್ಕೊಂಡಿದ್ದು. ಅವಳನ್ನ ಅದೇ ರೀತಿ ನೋಡ್ತೀನಿ ಕೂಡ. ಆದರೂ ಅವಳು ಈ ರೀತಿ ಯೋಚನೆ ಮಾಡ್ತಾಳೆ ಅಂದ್ರೆ ಅವಳಿಗೆ ನಾನು ತಾಯಿ ಅಂತ ಅನ್ಸೋಷ್ಟು ಪ್ರೀತಿ ನನ್ನಿಂದ ಅವಳಿಗೆ ಕೊಡಕ್ ಸಾಧ್ಯ ಆಗಿಲ್ವೇನೋ. ಸಮಯ ಹೀಗೆ ಕಳೀತಾ ಇರತ್ತೆ. ಮನೋಜ್ ಸಂಗೀತ ನಡ್ಕೊಳ್ಳೋ ರೀತಿನ ಅತಿ ಸೀರಿಯಸ್ ಆಗಿ ತಗೊಳ್ತಾ ಇರಲ್ಲ. ಒಂದಿನ ಕೆಲಸ ಮುಗಿಸ್ಕೊಂಡು ಬರೋ ಮನೋಜ್ ತನ್ನ ತಾಯಿ ಕೋಣೆಗೆ ಬಂದು ನೋಡಿದಾಗ ತಾಯಿ ಅವಳ ಗಂಡನ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ರೀ, ನೀವು ನನ್ನನ್ನು ಯಾಕೆ ಬಿಟ್ಟು ಹೋದ್ರಿ? ಗಂಡ ಇಲ್ಲ ಅಂದ್ರೆ ಆ ಹೆಣ್ಮಕ್ಳಿಗೆ ಯಾವ ಬೆಲೆನೂ ಇರಲ್ಲ. ಈಗ ನನ್ನನ್ನೇ ನೋಡಿ, ನಾನು ನನ್ನ ಸೊಸೆನ ಯಾವಾಗಲೂ ಸೊಸೆ ಅಂತ ನೋಡಲಿಲ್ಲ, ನನ್ನ ಮಗಳ ಥರ ನೋಡಿದ್ದೀನಿ. ಆದರೆ ಅವಳು ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ಅವಳು ಮಾತ್ರ ನನ್ನನ್ನು ತಾಯಿ ರೀತಿ ನೋಡಲೇ ಇಲ್ಲ. ನನ್ನ ಸೊಸೆ ನನ್ನನ್ನು ಅತ್ತೆ ಥರ ಹೋಗಲಿ, ನನ್ನನ್ನು ಅವಳು ಶತ್ರು ಥರ ನೋಡ್ತಾಳೆ ರೀ. ನಂದು ಏನು ತಪ್ಪಿಲ್ಲ ಅಂದರು, ನಾನು ಏನು ಮಾಡಲಿಲ್ಲ ಅಂದರು ನನ್ನ ಬಗ್ಗೆ ಅವಳು ತವ್ರ ಮನೆಯವ್ರ ಹತ್ರ ಇಲ್ಲ ಸಲ್ಲದನ್ನೆಲ್ಲ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ನೋಡ್ತಾ ಇದ್ರೆ ನನಗೆ ತುಂಬ ಬೇಜಾರಾಗುತ್ತೆ ರೀ. ನಾನು ಯಾಕಾದರೂ ಬದುಕಿದ್ದೀನೋ ಅಂತ ಅನಿಸುತ್ತೆ. ತಾಯಿ ನೊಂದ್ಕೊಂಡಿರೋದನ್ನ ನೋಡಿ ಮನೋಜ್ಗೆ ತುಂಬಾನೇ ಬೇಜಾರಾಗುತ್ತೆ. ಅವನು ಅದೇ ಬೇಜಾರಲ್ಲಿ ರೂಮಿಗೆ ಬರ್ತಾನೆ. ಬರ್ತಿದ್ದ ಹಾಗೆ ಸಂಗೀತ ಶುರು ಹಚ್ಕೋತಾಳೆ. ಅಲ್ರಿ, ಯಾವಾಗ ನೋಡಿದ್ರು ಅತ್ತೆ ಮನೆ ಬಾಗ್ಲ ಹತ್ರನೇ ಕುತ್ಕೊಂಡಿರ್ತಾರೆ. ಅವ್ರಿಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಎಲ್ಲ ವಿಷಯನೂ ಬೇಕು. ನನ್ನ ಫ್ರೆಂಡ್ಸು ಯಾರಾದರೂ ಬಂದಾಗ್ಲೂ ಅಲ್ಲೇ ಕೂತಿರ್ತಾರೆ. ಒಳಗೆ ಹೋಗಿ ಅವ್ರ ರೂಮಲ್ಲಿ ಅವ್ರು ಕುತ್ಕೊಳ್ಳೋಕೆ ಬರೋದಿಲ್ವಾ? ಅವ್ರು ಯಾವಾಗಲೂ ಎದುರಿಗೆ ಇರ್ತಾರೆ. ಅವ್ರ ಎದುರಿಗೆ ಎಲ್ಲ ಮಾತಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಮನೆಗೆ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ. ತಾಯಿ ನೊಂದ್ಕೊಂಡು ಕಣ್ಣೀರು ಹಾಕ್ತಾ ಇರೋದನ್ನ ನೋಡಿದ ಮನೋಜ್ಗೆ ಈಗಾಗಲೇ ತುಂಬ ಬೇಜಾರಾಗಿರುತ್ತೆ. ಈಗ ಸಂಗೀತ ಈ ರೀತಿ ಮಾತಾಡೋದನ್ನೆಲ್ಲ ಕೇಳಿ ಅವನಿಗಂತೂ ಕೋಪ ತಡ್ಕೊಳ್ಳೋಕೆ ಆಗಲ್ಲ. ಸಾಕು ನಿಲ್ಸು. ಇನ್ನು ಒಂದು ಮಾತು ನಮ್ಮಮ್ಮನ ವಿರುದ್ಧವಾಗಿ ಮಾತಾಡೋ ಹಾಗಿಲ್ಲ ನೀನು. ಇನ್ನೊಂದು ಶಬ್ದ ನಮ್ಮಮ್ಮನ ಬಗ್ಗೆ ಮಾತಾಡಿದೆ ಅಂದರೆ ನನ್ನಷ್ಟು ಕೆಟ್ಟವ್ ನೀನೊಬ್ಬ ಇರಲ್ಲ. ನಾನು ನೋಡ್ತಾನೇ ಇದ್ದೀನಿ ನಮ್ಮಮ್ಮನ ಬಗ್ಗೆ ಎಷ್ಟು ಕಂಪ್ಲೇಂಟ್ ಹೇಳಿದ್ರೂ ಸಮಾಧಾನ ಇಲ್ಲ ನಿನಗೆ. ಅಂಥದ್ದು ನಮ್ಮಮ್ಮ ನಿನಗೆ ಏನೇ ಮಾಡ್ತಾರೆ, ಏನೇ ಅಂತಾರೆ? ಏನೂ ಇಲ್ಲ ಅಂದರೂ ನಿನ್ನ ತವ್ರ ಮನೆಯವ್ರಿಗೆ ಫೋನ್ ಮಾಡಿ ನಮ್ಮಮ್ಮನ ಬಗ್ಗೆ ಚಾಡಿ ಹೇಳ್ತೀಯ. ನಿನ್ನ ತವ್ರ ಮನೆಯವ್ರು ಯಾರು ನಮ್ಮಮ್ಮನ ಗುಣಕ್ಕೆ ಸರಿ ಸಮಾನವಾಗಿರೋಕ್ಕೆ ಸಾಧ್ಯನೇ ಇಲ್ಲ, ತಿಳ್ಕೊ. ಯಾಕೆಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾನು ಮಾತ್ರ ಇವತ್ತು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಾಗ್ದ ಹಾಗೆ ಕದ್ದು ಮುಚ್ಚಿ ನನ್ನ ಹಣ್ಣು ನಿನ್ನ ತವ್ರ ಮನೆ ಕಳಿಸ್ಕೊಡ್ತೀಯಲ್ಲ, ನನಗೇನು ಗೊತ್ತಿಲ್ಲ ಅಂತ ಮಾಡಿದ್ಯಾ? ನಿಮ್ಮ ಅಣ್ಣ ಅತ್ತಿಗೆ ನಿನ್ನ ತಾಯಿನ ನೆಟ್ಟಿಗೆ ನೋಡ್ಕೊಳ್ಳಲ್ವಲ್ಲ, ಅದನ್ನೇ ನೀನು ಇಲ್ಲೂ ಮಾಡೋಕ್ಕೆ ನೋಡ್ತಾ ಇದೆಯಾ? ನಮ್ಮಮ್ಮ ಅಷ್ಟೊಂದು ಕೆಟ್ಟವಳಾಗಿದ್ದರೆ ನಾನು ಒಪ್ಕೋತಾ ಇದ್ದೆ, ನಿನಗೂ ಬೇಜಾರಾಗಿರುತ್ತೆ ಅದಕ್ಕೆ ಈ ಥರ ನಡ್ಕೋತೀಯ ಅಂತ. ಆದರೆ ನಮ್ಮಮ್ಮ ನಿನ್ನನ್ನು ಮಗಳ ರೀತಿ ನೋಡ್ತಾರೆ. ಆದರೆ ಅದನ್ನು ನೀನು ಯಾಕೆ ಅರ್ಥ ಮಾಡ್ಕೊಳ್ತಾ ಇದ್ಲಾ? ನೋಡು, ನಮ್ಮಮ್ಮನ ಜೊತೆ ಈ ರೀತಿ ನೀನು ಕೆಟ್ಟದಂಗೆ ನಡ್ಕೊಳ್ಳೋದನ್ನ ನಾನು ಇನ್ನೂ ಸಹಿಸೋಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಿನ್ನ ತವ್ರ ಮನೆಯವ್ರ ಹತ್ರ ನಮ್ಮ ಅಮ್ಮನ ಬಗ್ಗೆ ಇಲ್ಲಿಸಲ್ಲದನ್ನೆಲ್ಲ ಹೇಳ್ತೀಯಲ್ಲ, ನಿಮ್ಮ ಅಮ್ಮನಿಗೂ ನಿನಗೆ ಬುದ್ಧಿ ಹೇಳೋಕ್ಕಾಗಲ್ವಾ? ಅವರು ನೀನು ನಡ್ಕೊಳ್ಳೋದಕ್ಕೆ ಇನ್ನೂ ಕುಮ್ಮಕ್ಕೆ ಕೊಡ್ತಾರಲ್ಲ, ಏನು ಹೇಳ್ಬೇಕು ಅವ್ರಿಗೆ? ಇರೋ, ನನಗೆ ಯಾಕೋ ಇವತ್ತು ಭಾಳ ತಲೆ ಕೆಡ್ತಾ ಇದೆ. ನಿನ್ನ ತವ್ರ ಮನೆಯವ್ರಿಗೆ ಫೋನ್ ಮಾಡಿ ಸರಿಯಾಗಿ ಕ್ಲಾಸ್ ತಗೋತೀನಿ. ನಮ್ಮಮ್ಮ ಹೇಗಿದ್ದಾರೆ, ಅವ್ರ ಜೊತೆ ನೀನು ಹೇಗೆ ನಡ್ಕೋತಾ ಇದೆಯಾ ಅನ್ನೋದನ್ನೆಲ್ಲ ಅವ್ರಿಗೆ ಹೇಳ್ತೀನಿ. ಮನೋಜ್ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದನ್ನ ಸಂಗೀತ ಮೊದಲನೇ ಸಲ ನೋಡಿ ಅವಳಿಗಂತೂ ಗಾಬರಿ ಆಗ್ಬಿಟ್ಟಿರತ್ತೆ. ರೀ, ನಿಮ್ಮ ಕಾಲಿಗೆ ಬೀಳ್ತೀನಿ ರೀ. ನನ್ನ ತವ್ರ ಮನೆಗೆ ಫೋನ್ ಮಾಡಬೇಡಿ, ನಮ್ಮ ಅಮ್ಮನ ಹತ್ರ ಏನೂ ಹೇಳಬೇಡಿ. ಇನ್ಮೇಲೆ ನಾನು ನೀವು ಹೇಗೆ ಹೇಳ್ತಿರೋ ಹಾಗೆ ನಡ್ಕೋತೀನಿ ರೀ. ಸರಿ ನೋಡು, ಇದು ನಾನು ನಿನಗೆ ಕೊಡ್ತಾ ಇರೋ ಕೊನೆಯ ಅವಕಾಶ. ಮತ್ತೆ ನೀನು ಇದೇ ರೀತಿ ನಡ್ಕೊಂಡ್ರೆ ಮಾತ್ರ. ಇಲ್ಲ ರೀ, ಇಲ್ಲ, ನಾನು ಮತ್ತೆ ಹಾಗೆಲ್ಲ ನಡ್ಕೊಳ್ಳಲ್ಲ. ಸರಿ, ನನಗೆ ಊಟ ಗೀಟ ಏನು ಬೇಡ, ಮಲ್ಕೋತೀನಿ ನಾನು. ಮನೋಜ್ ಊಟ ಗೀಟ ಏನೂ ಮಾಡದೆ ಹೋಗಿ ಮಲ್ಕೋತಾನೆ. ನಾನು ಇಷ್ಟೊತ್ತರೆಗೂ ಕಣ್ಣೀರು ಹಾಕಿದ್ದನ್ನ ನಿಜ ಅಂತ ಅನ್ಕೊಂಡ್ಬಿಟ್ರು. ಇದು ಮೊಸಳೆ ಕಣ್ಣೀರು. ಸ್ವಲ್ಪ ದಿನದ ಮಟ್ಟಿಗಾದರೂ ಒಳ್ಳೆಯವಳ ಥರ ಇವ್ರ ತಾಯಿ ಜೊತೆ ಒಳ್ಳೆ ರೀತಿಲಿ ಇರೋ ಥರ ನಾಟಕ ಮಾಡಬೇಕಾಗುತ್ತೆ. ಆಮೇಲೆ ಮತ್ತೆ ಎಲ್ಲ ಮೊದಲಿನ ಥರನೇ. ಹೀಗೆ ದಿನಗಳು ಕಳೀತಾ ಇರತ್ತೆ. ಮನೆಯಲ್ಲಿ ಎಲ್ಲ ಚೆನ್ನಾಗೇ ನಡೀತಾ ಇರತ್ತೆ. ಸಂಗೀತ ಅತ್ತೆನ ಕೂರಿಸ್ಬಿಟ್ಟು ತಾನೇ ಎಲ್ಲ ಕೆಲಸ ಮಾಡ್ತಾ ಇರ್ತಾಳೆ. ಅತ್ತೆ, ಊಟ ತಗೊಳ್ಳಿ. ಕೊಡಮ್ಮ. ಅತ್ತೆ, ಇನ್ಮೇಲೆ ಈ ಮನೇಲಿ ನೀವು ಏನೂ ಕೆಲಸ ಮಾಡಕ್ಕೆ ಹೋಗ್ಬೇಡಿ, ಆರಾಮಾಗಿ ಕೂತ್ಕೊಂಡಿರಿ, ನಾನೇ ಎಲ್ಲ ಮಾಡ್ತೀನಿ. ಅಷ್ಟೇ ಅಲ್ಲ, ಈ ಮನೇಲಿ ಇನ್ಮೇಲೆ ನೀವು ಹೇಗೆ ಹೇಳ್ತಿರೋ ಹಾಗೆ ಎಲ್ಲ ನಡೆಯುತ್ತೆ. ಅಯ್ಯೋ ಸಂಗೀತ, ಹಾಗೆಲ್ಲ ಏನಿಲ್ಲಮ್ಮ. ನಾನು ಹೇಳ್ದ ಹಾಗೇ ನಡಿಬೇಕು ಅನ್ನೋದು ಯಾವತ್ತೂ ನನ್ನ ಮನಸ್ಸಲ್ಲಿಲ್ಲ.
ನಿನಗೆ ಏನು ಇಷ್ಟನೋ ಹಾಗೆ ಮಾಡು, ನನಗೇನು ಬೇಜಾರಿಲ್ಲ. ನೀನು ಇಷ್ಟು ಚೆನ್ನಾಗಿ ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲ ನಿಭಾಯಿಸ್ತಾ ಇದೆಯಾ, ನನ್ನನ್ನು ಪ್ರೀತಿಯಿಂದ ನೋಡ್ಕೊತಾ ಇದೆಯಲ್ಲ, ನನಗೆ ಅದೇ ಖುಷಿ. ಈ ವಯಸ್ಸಲ್ಲಿ ನನಗಿನ್ನೇನು ತಾನೇ ಬೇಕು ಹೇಳಮ್ಮ. ಹೀಗೆ ಇನ್ನೂ 6 ತಿಂಗಳು ಕಳೆಯುತ್ತೆ. ಈಗ ಸಂಗೀತ ತನ್ನ ಅಸಲಿ ರೂಪಕ್ಕೆ ಬರ್ತಾಳೆ. ಒಂದಿನ ಸಂಗೀತ ಮೆಟ್ಲಿಳಿದು ಬರುವಾಗ ಜಾರಿ ಬೀಳೋ ಥರ ನಾಟಕ ಮಾಡ್ತಾಳೆ. ಅಯ್ಯಮ್ಮ, ಅಯ್ಯೋ ಆಯ್ತು ನನ್ನ ಸೊಂಟ. ಹುಷಾರಿ ಸಂಗೀತ, ಏನಾಯ್ತಮ್ಮ? ಹೇಳಮ್ಮ, ನಿಧಾನಕ್ಕೆ ಹೇಳು. ಅತ್ತೆ ಸಂಗೀತನ್ನ ರೂಮಿಗೆ ಕರ್ಕೊಂಡು ಬಂದು ಕೂರಿಸ್ತಾಳೆ. ಅತ್ತೆ, ನನಗೆ ನೋಡಿದ್ರೆ ಬಿದ್ದು ಏಟಾಗ್ಬಿಡ್ತು. ಮನೇಲಿ ಯಾವ ಕೆಲಸನೂ ಆಗಿಲ್ಲ ಅತ್ತೆ, ಎಲ್ಲ ಕೆಲಸ ಹಾಗೆ ಬಿದ್ದಿದೆ. ಅಯ್ಯೋ, ಮನೆ ಕೆಲಸ ಇದ್ರೆ ಇತ್ತು ಬಿಡಮ್ಮ, ನಾನಿದ್ದೀನಲ್ಲ, ನಾನೆಲ್ಲ ಮಾಡ್ತೀನಿ. ನೀನು ಸ್ವಲ್ಪ ಆರಾಮಾಗೋದ್ರ ಕಡೆ ಗಮನ ಕೊಡು, ಸ್ವಲ್ಪ ರೆಸ್ಟ್ ಮಾಡು. ನಿನ್ನ ಮನೆ ಕೆಲಸದ ಬಗ್ಗೆ ಏನು ಚಿಂತೆ ಮಾಡಬೇಡ, ಆಯ್ತಾ ಸಂಗೀತ? ರೆಸ್ಟ್ ಮಾಡು, ನಾನು ಹೋಗಿ ಎಲ್ಲ ಕೆಲಸ ಮಾಡ್ಕೊತೀನಿ. ಅತ್ತೆ ಹೋಗಿ ಎಲ್ಲ ಮನೆ ಕೆಲಸ ಮಾಡ್ತಾಳೆ. ಈ ಕಡೆ ಸಂಗೀತ ಆರಾಮಾಗಿ ತನ್ನ ತಾಯಿಗೆ ಫೋನ್ ಮಾಡಿಕೊಂಡು ಹರಟೆ ಹೊಡಿತಾ ಕೂತ್ಕೋತಾಳೆ. ಸಂಜೆ ಆಫೀಸಿಂದ ಮನೆಗೆ ಬರೋ ಮನೋಜ್ಗೆ ತಾಯಿ ಮನೆ ಕೆಲಸ ಎಲ್ಲ ಮಾಡ್ತಾ ಇರೋದನ್ನ ನೋಡಿ ಬೇಜಾರಾಗುತ್ತೆ. ಅಮ್ಮ, ನೀನು ಯಾಕೆ ಮನೆ ಕೆಲಸ ಎಲ್ಲ ಮಾಡ್ತಾ ಇದೀಯಾ? ಅದು ಒಬ್ಳೆ. ಸಂಗೀತ ಇಲ್ಲಿ? ಅದು ಸಂಗೀತ ಮೆಟ್ಲಿಂದ ಜಾರಿ ಬಿದ್ದುಬಿಟ್ಟಿದ್ದಾಳಪ್ಪ, ಅದಕ್ಕೆ ಅವಳಿಗೆ ಸ್ವಲ್ಪ ನೋವಾಗಿದೆ, ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದಾಳೆ. ನೀನು ಮತ್ತೇನು ಹೇಳಕ್ಕೆ ಹೋಗ್ಬೇಡ ಅವಳಿಗೆ, ಆಯ್ತಾ? ಹೌದಾ? ಏಟ್ ಮಾಡ್ಕೊಂಡಿದ್ದಾಳ? ಸರಿ ತಡಿ, ರೂಮಿಗೆ ಹೋಗಿ ನೋಡ್ತೀನಿ ಏನಾಗಿದೆ ಅಂತ. ರೂಮ್ ಹತ್ರ ಬರೋ ಮನೋಜ್ ಸಂಗೀತ ತನ್ನ ತಾಯಿಗೆ ಫೋನ್ ಮಾಡಿಕೊಂಡು ಇಲ್ಲಿ ಆಗಿರೋ ವಿಷಯನೆಲ್ಲ ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ನಗಾಡ್ಕೊಂಡು ಎಲ್ಲ ಚಾಡಿ ಅವಳ ಹತ್ರ ಆಡ್ಕೋತಾ ಕೂತ್ಕೊಂಡಿರೋದನ್ನ ನೋಡ್ತಾನೆ. ಅಮ್ಮ, ಇವತ್ತು ನಾನು ಬೇಕು ಅಂತ ಜಾರ್ ಬಿಟ್ಟಿರೋ ಥರ ನಾಟಕ ಮಾಡಿದೆ. ಪಾಪ ನಮ್ಮತ್ತೆ ನಿಜವಾಗ್ಲೂ ನನಗೆ ಏಟಾಗಿದೆ ಅಂದ್ಕೊಂಡು ನನ್ನನ್ನು ಆರಾಮಾಗಿ ಕೂತ್ಕೋ ಅಂತ ಹೇಳಿ ಮನೆ ಎಲ್ಲ ಕೆಲಸ ಒಬ್ಬಳೇ ಮಾಡ್ತಾ ಇದ್ದಾಳೆ. ನನಗಿದನ್ನು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇನ್ನೂ ನೋಡ್ತಾ ಇರೋ ನಮ್ಮ ಅತ್ತೆನ ಹೆಂಗೆಲ್ಲ ಆಟ ಆಡಿಸ್ತೀನಿ ಅಂತ. ಏನೋ ಸ್ವಲ್ಪ ದಿನ ಒಳ್ಳೆ ರೀತಿ ಇರೋ ಥರ ನಾಟಕ ಮಾಡಿದೆ ಅಷ್ಟೇ, ಇನ್ನು ತೋರಿಸ್ತೀನಿ ನೋಡು. ಸಂಗೀತ! ರೀ, ನೀವಾ? ಹೌದು, ನಾನೇ. ನೀನು ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡೆ. ಅಂದರೆ ಇಷ್ಟು ದಿನ ನೀನು ಬದಲಾಗಿರೋ ಥರ ನಾಟಕ ಮಾಡಿದ್ಯಾ? ಎಷ್ಟು ದುರ್ಬುದ್ಧಿ ಇರಬೇಡ ನಿನಗೆ. ಈ ರೀತಿ ನಡ್ಕೊಳ್ಳೋಕ್ಕೆ ಏನು ಕಾರಣನೇ? ನಮ್ಮಮ್ಮ ನಿನಗೆ ಏನು ಹಿಂಸೆ ಮಾಡಿದ್ದಾರೆ? ಅವ್ರೇನಾದರೂ ನಿನಗೆ ಅಂತಾರ, ಆಡ್ತಾರ, ಕಾಟ ಕೊಡ್ತಾರೆ, ಏನು ಮಾಡ್ತಾರೆ ಅಂತ ನೀನು ಈ ರೀತಿ ನಡ್ಕೋತೀಯ ಅವ್ರ ಜೊತೆ? ಅವ್ರೇನಾದರೂ ನಿನಗೆ ಹಿಂಸೆ ಮಾಡಿದರೆ ನಾನು ಒಪ್ಕೋತಾ ಇದ್ದೆ. ಆದರೆ ಅವ್ರು ನೋಡಿದ್ರೆ ನಿನ್ನನ್ನು ಮಗಳ ರೀತಿ ನೋಡ್ತಾರೆ, ಮಗಳ ರೀತಿ ಪ್ರೀತಿಸ್ತಾರೆ. ಆದರೆ ನೀನು ನೀನು ಮಾಡಿರೋ ಈ ಗನಂದಾರಿ ಕೆಲಸನೆಲ್ಲ ನೀವು ತಾಯಿ ಮಗಳು ಇಬ್ಬರು ಮಾತಾಡ್ಕೊಂಡು ಎಂಜಾಯ್ ಮಾಡ್ತಿರಲ್ಲ, ನಿಮ್ಮನ್ನು ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಅನ್ನಿಸ್ತಾ ಇದೆ. ಅಲ್ಲ, ವಯಸ್ಸಾಗಿದೆ ನಿಮ್ಮ ಅಮ್ಮನಿಗೆ, ಅವ್ರಿಗೂ ಬುದ್ಧಿ ಇಲ್ವಾ? ನೀನೇನೋ ಈ ಥರ ಮಾಡ್ತೀಯ ಅಂದರೆ ಅದು ತಪ್ಪಮ್ಮ, ಆ ಥರ ನಡ್ಕೋಬಾರ್ದು ಅಂತ ನಿನಗೆ ಬುದ್ಧಿ ಹೇಳೋಕ್ಕಾಗಲ್ಲ ಅವ್ರಿಗೆ? ನನಗೇನೋ ನೀನು ಸುಧಾರಿಸ್ತೀಯಾ ಅಂತ ಅನ್ನಿಸ್ತಾ ಇಲ್ಲ. ನೀನು ಈ ನೀಚ ಬುದ್ಧಿನ ಬಿಡ್ತೀಯಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೀನೊಂದು ಕೆಲಸ ಮಾಡು, ನೀನು ಇಲ್ಲಿಂದ ನಿಮ್ಮಮ್ಮಂಗೆ ಫೋನ್ ಮಾಡೋದು, ಫೋನ್ನಲ್ಲಿ ಎಲ್ಲ ಕತೆ ಹೇಳ್ಕೊಂಡು ಮಾತಾಡೋದು, ಇದೆಲ್ಲ ಯಾಕೆ? ಸುಮ್ಮನೆ ನೀನು ಸೀದಾ ನಿಮ್ಮ ಮನೆಗೆ ಹೋಗ್ಬಿಡು, ಅಲ್ಲೇ ನಿಮ್ಮ ಅಮ್ಮನ ಜೊತೆನೇ ಇದ್ಬಿಡು. ಅಲ್ಲೇ ಇಬ್ಬರು ಕೂತ್ಕೊಂಡು ಎಷ್ಟು ಬೇಕಾದರೂ ಮಾತಾಡ್ಕೊಳ್ಳಿ, ಯಾರ ಬಗ್ಗೆನಾದ್ರು ಚಾಡಿ ಆಡ್ಕೊಳ್ಳಿ, ಯಾರಿಗೆ ಹೆಂಗೆ ಕಾಟ ಕೊಡೋದು ಅಂತ ಕೂತ್ಕೊಂಡು ಇಬ್ಬರು ಪ್ಲ್ಯಾನ್ ಮಾಡ್ಕೊಳ್ಳಿ. ನೀನು ಇಲ್ಲಿ ಇರೋದೇ ಬೇಡ, ಆಯಿತಾ? ಮನೋಜ್ ತನ್ನನ್ನು ಮನೆ ಬಿಟ್ಟು ಹೋಗೋ ಅನ್ನೋ ರೀತಿ ಮಾತಾಡಿದ್ದನ್ನ ಕೇಳಿ ಸಂಗೀತ ಗಾಬರಿ ಆಗ್ಬಿಡ್ತಾಳೆ. ರೀ, ಬೇಡ ರೀ, ನನ್ನನ್ನು ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳಬೇಡಿ. ಏನೋ ತಪ್ಪು ಮಾಡಿಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ ರೀ. ಅತ್ತೆಗೇನೋ ಗೋಳು ಹೊಯ್ಕೊಂಡು ನಾನೊಂಥರ ಎಂಜಾಯ್ ಮಾಡ್ತಿದ್ದೆ. ನಿಜವಾಗ್ಲೂ ನೀವು ಹೇಳೋದು ನಿಜ. ಅತ್ತೆ ನನಗೆ ಯಾವತ್ತೂ ಬೇಜಾರು ಮಾಡಿಲ್ಲ, ನನಗೆ ಯಾವತ್ತೂ ಹಿಂಸೆ ಮಾಡಿಲ್ಲ. ಅವ್ರು ನನ್ನನ್ನು ಪ್ರೀತಿಯಿಂದನೇ ನೋಡಿದ್ದಾರೆ, ಆದರೆ ನಾನು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಅವರನ್ನು ಪ್ರೀತಿಯಿಂದ ನೋಡಲೇ ಇಲ್ಲ. ನನ್ನ ತಪ್ಪಾಯ್ತು ರೀ, ಇನ್ಮೇಲೆ ನಾನು ಈ ಥರ ಎಲ್ಲ ನಡ್ಕೊಳ್ಳಲ್ಲ. ಅತ್ತೆನ ಪ್ರೀತಿಯಿಂದ ನೋಡ್ಕೋತೀನಿ, ಕ್ಷಮಿಸ್ಬಿಡ್ರಿ ನನ್ನನ್ನು. ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ಕ್ಷಮೆ ಕೇಳ್ತಿದ್ಯೋ ಇಲ್ಲ ಇದು ನಾಟಕನೋ? ಎಷ್ಟು ದಿನದ ಮಟ್ಟಿಗೆ ಈ ನಾಟಕ ಮಾಡಬೇಕು ಅಂತಿದ್ಯಾ? ಇಲ್ಲ ರೀ, ಅದೇನೋ ಒಂದ್ಸಲ ಆ ಥರ ಮಾಡಿದೆ. ಈಗ ನನಗೆ ನಿಜವಾಗ್ಲೂ ನನ್ನ ತಪ್ಪು ಅರ್ಥ ಆಗಿದೆ, ಇನ್ಮೇಲೆ ಯಾವತ್ತೂ ಹೀಗೆ ನಡ್ಕೊಳ್ಳಲ್ಲ. ಇದೊಂದು ಸಲ ಬಿಡ್ತಾ ಇದ್ದೀನಿ. ಮತ್ತೇನಾದರೂ ಹೀಗೆ ನಡ್ಕೊಂಡ್ರೆ ನೀನು ಯಾವ ಮಾತೂ ನಾನು ಕಿವಿ ಮೇಲೆ ಹಾಕ್ಕೊಡಲ್ಲ. ಸೀದಾ ಬ್ಯಾಗ್ ತೊಗೊಂಡು ನಿಮ್ಮ ಮನೆಗೆ ಹೋಗ್ತಾ ಇರ್ಬೇಕು ನೀನಷ್ಟೇ. ಇದಾದ್ಮೇಲಿಂದ ಸಂಗೀತ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಬದಲಾಗ್ತಾಳೆ, ಅತ್ತೆ ಜೊತೆ ಚೆನ್ನಾಗಿರ್ತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.